ಧರ್ಮಸಭೆ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಧರ್ಮಸಭೆ ಯಾವ ವ್ಯಕ್ತಿಯಾಗಲಿ ಯಾವ ವಸ್ತುವಿನ ಮೇಲೆ ನಿಂತಿಲ್ಲ. ಧರ್ಮಸಭೆ ಯಾವ ವ್ಯಕ್ತಿ ಯಾವ ವಸ್ತು ಹಾಗೂ ಯಾವ ಶಕ್ತಿಯಿಂದಲೂ ನಿಂತಿಲ್ಲ. ಯಾವ ವ್ಯಕ್ತಿಯಾಗಲಿ ಯಾವ ವಸ್ತುವಾಗಲಿ ಯಾವುದೇ ಶಕ್ತಿಯಾಗಲಿ ಅದರ ಮೇಲೆ ನಿಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಧರ್ಮಸಭೆ ನಿಂತಿರುವುದೇ ದೇವರ ವಾಕ್ಯಗಳಲ್ಲಿ. ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಹೌದಾ ಅನ್ನೋದಕ್ಕೆ ಒಂದು ಆಧಾರ ನಮಗೆ ಬೇಕು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಆಧಾರ ಇಲ್ಲದೆ ನಾವು ಯಾವುದು ನಂಬಂಗಿಲ್ಲ. ವಾಕ್ಯ ನೋಡೋಣ. ಕೀರ್ತನೆಗಳ ಗ್ರಂಥ 18ನೇ ಅಧ್ಯಾಯ ವಾಕ್ಯ 2 ಓದೋಣ. ಕೀರ್ತನೆ 18:2. ಪ್ರಭುವೇ ನನ್ನ ಕಲ್ಲುಕೋಟೆ, ನನಗೆ ವಿಮೋಚಕ, ಆತನೇ ನನ್ನ ದೇಹ, ನನ್ನ ಆಶ್ರಯ ದುರ್ಗ, ಆತ ನಿನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ಓಕೆ, ಮತ್ತೊಮ್ಮೆ ಓದೋಣ. ಅದೇ ವಾಕ್ಯವನ್ನು ಮತ್ತೊಮ್ಮೆ ಓದೋಣ. ಪ್ರಭುವೇ ನನ್ನ ಕಲ್ಲುಕೋಟೆ, ನನಗೆ ವಿಮೋಚಕ, ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ, ಆತ ನನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವರೇ ನಮ್ಮ ಬಂಡೆ. ಮ್ಯೂಟ್ ಮಾಡ್ಕೊಳ್ಳಿ. ಅವರೇ ನಮ್ಮ ಬಂಡೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಬಂಡೆ ಆಗಿದ್ದಾರೆ. ದೇವರು ನಮ್ಮ ಬಂಡೆ ಆಗಿದೆ. ಪ್ರತಿಯೊಬ್ಬರಿಗೂ ಬಂಡೆ. ಅವರ ಬಾಯಿಂದ ಹೊರಡುವಂಥ ವಾಕ್ಯಗಳು ಕೂಡ ಏನಾಗಿದೆ? ಅದು ಕೂಡ ಬಂಡೆ. ಅದೇ ಕೂಡ ಬಂಡೆ ಅಲ್ವಾ? ಕಲ್ಲು ಅಲ್ವಾ? ಈಗ ಬಂಡೆಯಿಂದ ಒಡೆಯಲ್ಪಟ್ಟದ್ದು ಏನು? ಕಲ್ಲು. ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ಓಕೆ, ವಿನೋದ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ, ಎಕೋ ಹೊಡಿತಾ ಇದೆ. ಬಂಡೆಯನ್ನು ಒಡೆದಾಗ ಯಾವುದರಿಂದ ಹೊಡಿತಾರೆ? ಅವರ ಜೀವವುಳ್ಳ ವಾಕ್ಯ. ಎಲ್ಲ ಸುತ್ತಿಗೆ, ಬಂಡೆ, ಅನೇಕ ರೀತಿಯಲ್ಲಿ ದೇವರು ನಮಗೆ ಸತ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಇರ್ತಾರೆ. ಬಂಡೆ ಅಂದ್ರು ದೇವರು, ಅವರ ಜೀವವುಳ್ಳ ವಾಕ್ಯಗಳು, ಕಲ್ಲುಗಳು, ಅಥವಾ ಬಂಡೆಯನ್ನು ಒಡೆಯುವಂತಹ ಸುತ್ತಿಗೆ ಅಂತ ಕರಿಬೋದು, ಅಗ್ನಿ ಅಂತ ಕರಿಬೋದು, ಏನು ಬೇಕಾದ್ರೂ ಕರಿಬೋದು. ಓಕೆ, ಕೀರ್ತನೆಗಳ ಗ್ರಂಥ 144ನೇ ಅಧ್ಯಾಯ ವಾಕ್ಯ 2. ಕೀರ್ತನೆಗಳ ಗ್ರಂಥ 144ನೇ ಅಧ್ಯಾಯ ವಾಕ್ಯ 2. ಆತನೇ ನನಗೆ ಬಂಡೆ, ಕೋಟೆ, ದುರ್ಗ, ಉದ್ಧಾರಕ, ನನಗೆ ರಕ್ಷಕವಚ, ಆಶ್ರಯ, ಶತ್ರು ವಿಧ್ವಂಸಕ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದ್ತೀರಾ ಬೇರೆ ಯಾರು? ಆತನೇ ನನಗೆ ಬಂಡೆ, ಕೋಟೆ, ದುರ್ಗ, ಉದ್ಧಾರಕ, ನನಗೆ ರಕ್ಷಾ ಕವಚ, ಆಶ್ರಯ, ಶತ್ರು ವಿಧ್ವಂಸಕ. ಪ್ರೈಸ್ ದಿ ಲಾರ್ಡ್.
ಓಕೆ, ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆಗಳ ಗ್ರಂಥ 62:7. ಪ್ರಾತಃ ಕಾಲ ಉದ್ಧಾರಕ್ಕೆ ಗೌರವಕ್ಕೆ ಎನಗಾದಾರ ದೇವನೇ, ಭದ್ರವಾದ ಬಂಡೆ ನನಗಾಶ್ರಯ ಆತನೇ. ಪ್ರೈಸ್ ದಿ ಲಾರ್ಡ್. ಓಕೆ, ಓದ್ತೀರಾ? ಮತ್ತೊಮ್ಮೆ ಓದ್ತೀರಾ? ಉದ್ಧಾರಕ್ಕೆ ಗೌರವಕ್ಕೆ ಎನಗಾದಾರ ದೇವನೇ, ಭದ್ರವಾದ ಬಂಡೆ ನನಗಾಶ್ರಯ ಆತನೇ. ಕೀರ್ತನೆ 144:2, 62:7. ಇದೆಲ್ಲದರಲ್ಲೂ ಏನು ಹೇಳ್ತಾ ಇದೆ? ದೇವರೇ ನಮಗೆ ಬಂಡೆ, ನಮಗೆ ಆಮೆನ್. ಬಂಡೆ. ಪ್ರೈಸ್ ದಿ ಲಾರ್ಡ್. ಆಮೆನ್ ಅಲ್ವಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಧರ್ಮಸಭೆ ಬಂಡೆಯಿಂದ ಕಟ್ಟಲ್ಪಟ್ಟಿದೆ. ಮತ್ತಾಯನ ಬರೆದ ಶುಭ ಸಂದೇಶ ವಾಕ್ಯ ನೋಡಿ, 16ನೇ ಅಧ್ಯಾಯ 18ನೇ ವಾಕ್ಯ. ನಾನು ನಿನಗೆ ಹೇಳುತ್ತೀನಿ ಕೇಳು, ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾಗದು. ಪ್ರೈಸ್ ದಿ ಲಾರ್ಡ್. ಬಂಡೆ ಮೇಲೆ ಧರ್ಮಸಭೆ. ಅರ್ಥ ಆಗ್ತಾ ಇದೆಯಾ? ಬಂಡೆ ಮೇಲೆ ಧರ್ಮಸಭೆ ನಿರ್ಮಿತವಾಗಿದೆ. ಯೇಸುಸ್ವಾಮಿ ನಿರ್ಮಿಸಿದ್ದು ಬಂಡೆ ಮೇಲೆ. ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ವಸ್ತು ಆಗಲಿ, ಯಾವುದೇ ಶಕ್ತಿಯಿಂದ ದೇವರು ಧರ್ಮಸಭೆಯನ್ನು ಕಟ್ಟಲಿಲ್ಲ. ಮುಖ್ಯವಾಗಿ ನಾವು ಅದು ತಿಳ್ಕೊಳ್ಬೇಕು. ಪರಲೋಕಕ್ಕೆ ಹೋಗ್ಬೇಕಾದ್ರೂ ಅವರ ಜೀವವುಳ್ಳ ವಾಕ್ಯಗಳ ಮುಖಾಂತರನೇ. ನೋಡಿ, ಯೇಸು ಸ್ವಾಮಿ ಯೋಹಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ ನೋಡೋಣ. ಈಗ ಯೋಹಾನ 2ನೇ ಅಧ್ಯಾಯ ವಾಕ್ಯ 19 ಹಾಗೂ 20 ಓದಿ. ಅದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿಬಿಡಿ, 3 ದಿನದಲ್ಲಿ ಅದನ್ನು ಪುನಃ ಎಬ್ಬಿಸುವೆನು ಎಂದು ಉತ್ತರ ಕೊಟ್ಟರು. ಚಕಿತರಾದ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟಲು 46 ವರ್ಷಗಳು ಹಿಡಿದಿವೆ, ನೀನು 3 ದಿನಗಳಲ್ಲೇ ಅದನ್ನು ಎಬ್ಬಿಸಬಲ್ಲೆಯಾ ಎಂದು ಕೇಳಿದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ, 3 ದಿನದಲ್ಲಿ ಇದನ್ನು ನಾನು ಮತ್ತೆ ಕಟ್ತೀನಿ ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮೋಶೆಯ ಧರ್ಮಶಾಸ್ತ್ರವನ್ನ ಇಲ್ಲಿ ದೇವರು ನೆರವೇರಿಸಿದ್ರು, ಪ್ರಭು ಯೇಸು ಕ್ರಿಸ್ತ ನೆರವೇರಿಸಿದ್ರು. ಅದಕ್ಕೆ ಸಾಕ್ಷಿ ಇದು. ಮೋಶೆಯ ಧರ್ಮಶಾಸ್ತ್ರವನ್ನ ಪ್ರಭು ಯೇಸು ಕ್ರಿಸ್ತರು ನೆರವೇರಿಸಿದ್ರು. ಯೇಸು ಕ್ರಿಸ್ತರು ನೆರವೇರಿಸಿದ್ರು. ಅದು ಹಳೆ ಒಡಂಬಡಿಕೆ. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯನ್ನು ನೆರವೇರಿಸಿದ್ರು. ಮೋಶೆಯ ಮುಖಾಂತರ ದೇವರು ಏನು ಮಾಡಬೇಕಂತ ಬಯಸಿದ್ರು ಅದನ್ನು ಇಲ್ಲಿ ನೆರವೇರಿಸ್ತಾರೆ. 3 ದಿನದಲ್ಲಿ ಅದನ್ನು ನಾನು ಮತ್ತೆ ಕಟ್ತೀನಿ ಅಂತ ಹೇಳಿದ್ರು, ಅದನ್ನು ಕಟ್ಟಿದ್ರು ಕೂಡ.
ಅಲ್ಲಿ ನೋಡಿ, ಅಲ್ಲಿ ವಾಕ್ಯ 22ನೇ ವಾಕ್ಯ 21, 22. ಯೇಸು ಹೇಳಿದ್ದು ತಮ್ಮ ದೇಹವೆಂಬ ದೇಗುಲವನ್ನು ಕುರಿತು. ಅವರು ಸತ್ತು ಪುನರುತ್ಥಾನ ಹೊಂದಿದ ಬಳಿಕ ಶಿಷ್ಯರು ಅವರ ಈ ಮಾತುಗಳನ್ನು ಸ್ಮರಿಸಿಕೊಂಡರು. ಪ್ರೈಸ್ ದಿ ಲಾರ್ಡ್. ಒಂದು ದೇವಾಲಯ, ಇಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲೊಂದು ದೇವಾಲಯ. ಈ ದೇವಾಲಯ, ಯೇಸು ಸ್ವಾಮಿ ಏನು ಹೇಳಿದ್ರು? ದೇವಾಲಯವನ್ನು ನಾನು ಏನು ಮಾಡ್ತೀನಿ, 3 ದಿನದಲ್ಲಿ ಕಟ್ತೀನಿ ಅಂತ ಹೇಳಿದ್ರಾ? ಆಗ ಏನು ಯಾರಿಗೂ ಅರ್ಥ ಆಗಲಿಲ್ಲ. ದೇವಾಲಯ 3 ದಿನದಲ್ಲಿ ಕಟ್ತೀನಿ ಅಂತ ಹೇಳಿದ್ರು. 3 ದಿನದಲ್ಲಿ ಕಟ್ಟುತ್ತೇನೆ. ಆದರೆ 21 ಯೋವಾನ 2ನೇ ಅಧ್ಯಾಯ ವಾಕ್ಯ 21, 22 ಹೇಳೋ ಪ್ರಕಾರ ಅವ್ರು ಹೇಳಿದ್ದು ತಮ್ಮ ಶರೀರವನ್ನ. ಅದಾದ್ಮೇಲೆ 22ನೇ ವಾಕ್ಯ ನೋಡಿ. 22ನೇ ವಾಕ್ಯದಲ್ಲಿ ಅವರು ಸತ್ತು ಪುನರುತ್ಥಾನ ಹೊಂದಿದ ಬಳಿಕ ಶಿಷ್ಯರು ಅವರ ಮಾತುಗಳನ್ನು ಸ್ಮರಿಸಿಕೊಂಡರು. ಪವಿತ್ರ ಗ್ರಂಥದಲ್ಲೂ ಯೇಸುವಿನ ಮಾತಿನಲ್ಲೂ ಅವರಿಗೆ ಆಗ ವಿಶ್ವಾಸ ಹುಟ್ಟಿತು. ಪವಿತ್ರ ಗ್ರಂಥ ಇತ್ತ ಅಂತ ಹೇಳಿದ್ರೆ ಇತ್ತು. ಇರ್ಲಿಲ್ವಾ? ಇದಕ್ಕಿಂತ ಮುಂಚೆ ಇತ್ತು. ಹಳೆ ಒಡಂಬಡಿಕೆ ಇತ್ತು, ಕಂಪ್ಲೀಟ್ ಆಗಿತ್ತು. ಈಗ ದೇಹವೆಂಬ ದೇವಾಲಯ ಅಂದರೆ ಅವರು ಕಲ್ಲುಗಳು, ಅಂದರೆ ದೇವಾಲಯವನ್ನು ಕೆಡವಿ ಬಿಡಿ, ನಾನು 3 ದಿನದಲ್ಲಿ ಕಟ್ತೀನಿ ಅಂತ. ದೇವಾಲಯವನ್ನು ಕಟ್ಟಿದ್ದು ಕಲ್ಲುಗಳಿಂದ, ಅದನ್ನು 3 ದಿನದಲ್ಲಿ ಕಟ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಕಲ್ಲು ಯಾವುದಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ಮಾತಿಗೆ, ಅವರ ಜೀವವುಳ್ಳ ವಾಕ್ಯಕ್ಕೆ. ಪ್ರೈಸ್ ದಿ ಲಾರ್ಡ್. ಧರ್ಮಸಭೆ ಯಾರ ಮೇಲೂ ಕಟ್ಟಿಲ್ಲ, ಯಾರ ವ್ಯಕ್ತಿಗಳ ಮೇಲೂ ಕಟ್ಟಿಲ್ಲ, ಯಾವ ವಸ್ತುಗಳ ಮೇಲೂ ಕಟ್ಟಿಲ್ಲ, ಯಾವ ಶಕ್ತಿಯಿಂದಲೂ ಕಟ್ಟಿಲ್ಲ. ಅವರು ಕಟ್ಟಿರೋದೇ ಯಾವ್ದ್ರ ಮೇಲೆ? ಬಂಡೆ ಮೇಲೆ. ಬಂಡೆ ಅಂದ್ರೆ ಏನು? ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕಲ್ಲು ಬಂಡೆಗಳು ಅಂತ ಹೇಳಿದ್ರೆ ಅವರ ಜೀವವುಳ್ಳ ವಾಕ್ಯಗಳು. ಬಂಡೆ ಅಂದ್ರೆ ಅವರೇ. ಈ ಬಂಡೆ ಮೇಲೆ ಯೇಸು ಸ್ವಾಮಿ ಇನ್ನೊಂದು ಕಡೆ ಒಂದು ಘಟನೆ ಹೇಳ್ತಾರೆ. ಬಂಡೆ ಮೇಲೆ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತಾಯ 7ನೇ ಅಧ್ಯಾಯ ವಾಕ್ಯ 21 to 27 ಓದಿ. ಮತ್ತಾಯ 7. ಮತ್ತಾಯ 1 ನಿಮಿಷ. ಮತ್ತಾಯ 7ನೇ ಅಧ್ಯಾಯ 24 to 27. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಆದರೂ ಅದು ಬೀಳಲಿಲ್ಲ, ಕಾರಣ ಅದರ ಅಡಿಯಿಟ್ಟು ಬಂಡೆಯ ಮೇಲಿತ್ತು. ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಅದು ಕುಸಿದು ಬಿತ್ತು, ಅದಕ್ಕಾದ ಪತನವು ಅಗಾಧ. ಪ್ರೈಸ್ ದಿ ಲಾರ್ಡ್. ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ನೋಡಿ, ಎಷ್ಟು ಕ್ಲಿಯರ್ ಆಗಿ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲ್ತಾನೆ. ಬುದ್ಧಿವಂತ 5 ಮಂದಿ ಕನ್ಯೆಯರು ಬುದ್ಧಿವಂತೆ, ಇನ್ನು 5 ಮಂದಿ ಅವಿವೇಕಿಗಳು. ಇಲ್ಲಿ ಬಂಡೆಯ ಮೇಲೆ ಅಂದ್ರೆ ಪ್ರಭುವಿನ ಮೇಲೆ ತನ್ನ ಜೀವನವನ್ನ ಕಟ್ಟಿಕೊಂಡವನು. ನೋಡಿ, ಕೀರ್ತನೆಗಳ ಗ್ರಂಥ 55ನೇ ಅಧ್ಯಾಯ. ಕೀರ್ತನೆಗಳ ಗ್ರಂಥ 55ನೇ ಅಧ್ಯಾಯ
55 ವಾಕ್ಯ 22 ಓದಿ. ಪ್ರಭುವಿನ ಮೇಲೆ ಹಾಕು ನಿನ್ನ ಚಿಂತಾಭಾರವನ್ನು, ಉದ್ಧರಿಸುವರು ಸಜ್ಜನರನೆಂದಿಗೂ ಕದಲಗೊಡಿಸರು. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಮೇಲೆ ಹಾಕು ನಿನ್ನ ಚಿಂತಾಭಾರವನ್ನು, ಉದ್ಧರಿಸುವರು ಸಜ್ಜನರೆಂದಿಗೂ ಕದಲಗೊಳಿಸರು. ಮ್ಯೂಟ್ ಮಾಡ್ಕೊಳ್ತೀರಾ? ಓಕೆ. ಪ್ರಭುವಿನ ಮೇಲೆ ಓದಿದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ ಸಿಸ್ಟರ್, ಯಾಕಂದ್ರೆ ಎಕೋ ಹೊಡಿತದೆ ನಿಮ್ದು, ಅದಕ್ಕೆ. ಪ್ರಭುವಿನ ಮೇಲೆ ಹಾಕು ನಿನ್ನ ಚಿಂತಾಭಾರವನ್ನು, ಉದ್ಧರಿಸುವರು ಸಜ್ಜನರೆಂದಿಗೂ ಕದಲಗೊಳಿಸರು. ಬಂಡೆ ಮೇಲೆ ಕಟ್ಕೊಂಡ್ರೆ, ಮನೆ ಕಟ್ಕೊಂಡ್ರೆ ಆ ಮನೆ ಎಂದಿಗೂ ಏನಾಗಲ್ಲಂತೆ, ಹಾಳಾಗಲ್ಲ, ಗಟ್ಟಿಯಾಗಿರುತ್ತೆ ಅಲ್ವಾ, ಸುಭದ್ರವಾಗಿರುತ್ತೆ. ಅದನ್ನೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರದು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಬಂಡೆನ ಧರ್ಮಸಭೆನ ಒಬ್ಬ ವ್ಯಕ್ತಿಗೆ ನಾವು ಹೋಲಿಸ್ಕೊಳ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯ ಮುಖಾಂತರ ಧರ್ಮಸಭೆ ಕಟ್ಟಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು, ದೇವರು ಅವರ ವಾಣಿಯ ಮುಖಾಂತರ, ಅವರ ಜೀವವುಳ್ಳ ವಾಕ್ಯದ ಮುಖಾಂತರ ಎಲ್ಲವನ್ನು ಉಂಟು ಮಾಡಿದರು. ಪ್ರೈಸ್ ದಿ ಲಾರ್ಡ್. ಧರ್ಮ ಪಂಡಿತರು ಹೇಳ್ತಾರೆ, ನಾವು ಇಲ್ಲಿ 7 ದಿನಗಳು ಅಂತ ಇದೆ ಅಲ್ವಾ, 7 ದಿನಗಳು ಅನ್ನೋದನ್ನ 7,000 ವರ್ಷಗಳು ಅಂತ ಹೇಳ್ತಾರೆ. 7,000 ವರ್ಷಗಳ ಕಾಲ ದೇವರು ಮೊದಲು 5,000 ವರ್ಷಗಳು ಉಂಟು ಮಾಡಿದ ಮೇಲೆ ಅದಾದ ಮೇಲೆ 1 ವರ್ಷಗಳ ಕಾಲ ಮನುಷ್ಯನನ್ನು ಉಂಟು ಮಾಡಲಿಕ್ಕೆ ತಗೊಂಡ್ರು. 1 ವರ್ಷಗಳ ಕಾಲ ಯೋಚನೆ ಮಾಡಿ. ಮೊದಲನೇ ದಿನ 1ನೇ ದಿನ, ಆಮೇಲೆ 2ನೇ ದಿನ, ಆಮೇಲೆ 3ನೇ ದಿನ, ಆಮೇಲೆ 4ನೇ ದಿನ, ಆಮೇಲೆ 5ನೇ ದಿನ, 6ನೇ ದಿನ. ಮನುಷ್ಯನನ್ನು ಉಂಟು ಮಾಡಿದ್ದು ಯಾವಾಗ? 6ನೇ ದಿನ. ಮನುಷ್ಯನಿಗೆ ನೋಡಿ, ಮನುಷ್ಯನಿಗೆ ಏನು ಬೇಕೋ ಎಲ್ಲವನ್ನು ಉಂಟು ಮಾಡಿ ಆದಮೇಲೆ ಮನುಷ್ಯನನ್ನು ಉಂಟು ಮಾಡೋದು. ಮನುಷ್ಯನಿಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲವನ್ನು, ಈಗ ದೇವರು ನನ್ನನ್ನು ಉಂಟು ಮಾಡಬೇಕಾದ್ರೆ ನನಗೆ ಬೇಕಾಗಿರೋ ಎಲ್ಲವನ್ನು ಅವರು ನಿರ್ಮಿಸಿ ಆದಮೇಲೆ, ನನಗೆ ಬೇಕಾಗಿರೋದು ಎಲ್ಲವನ್ನು ಈ ಲೋಕದಲ್ಲಿ ಇಟ್ಟ ಮೇಲೇ ಅವ್ರು ನನ್ನನ್ನು ಉಂಟು ಮಾಡಿದ್ದು. ಅದೇ ರೀತಿ ನಿಮ್ಮನ್ನು ಕೂಡ. ಆಮೇಲೆ ಮನುಷ್ಯನನ್ನು ಉಂಟು ಮಾಡಿ ಆದಮೇಲೆ ನಮ್ಗೆ ಏನೇನು ಬೇಕು ಅದನ್ನು ದೇವರು ಉಂಟು ಮಾಡಲಿಲ್ಲ. ಮುಂಚಿತವಾಗಿಯೇ ನಮಗೇನು ಬೇಕೋ ಅದನ್ನು 5,000 ವರ್ಷಗಳ ಕಾಲ ಉಂಟು ಮಾಡಿದ್ರು. 5 ದಿನ 5,000 ವರ್ಷಗಳು. ಏನಪ್ಪ ಇದು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. 2 ಪೇತ್ರ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. 3:8. ಪ್ರಿಯರೇ, ಮತ್ತೊಂದು ವಿಷಯವನ್ನು ಮರೆಯದಿರಿ. ಪ್ರಭುವಿನ ದೃಷ್ಟಿಯಲ್ಲಿ 1 ದಿನ 1000 ವರ್ಷಗಳಂತೆಯೂ ಮತ್ತು 1000 ವರ್ಷಗಳು 1 ದಿನದಂತೆಯೂ ಇವೆ. ಇದೆಯಾ? ನಿಮ್ಗೆ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಒಬ್ಬ ಮನುಷ್ಯನನ್ನ ನೋಡಿ, ಈ ಭೂಮಿಯಲ್ಲಿ ಉಂಟು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಅವರು 5,000 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಸಡನ್ ಆಗಿ ಮನುಷ್ಯನನ್ನು ಉಂಟು ಮಾಡಲಿಲ್ಲ. ಮನುಷ್ಯನನ್ನು ಉಂಟು ಮಾಡಲಿಕ್ಕೂ 1,000 ವರ್ಷಗಳು ತಗೊಳ್ತಾರೆ. 1,000 ವರ್ಷಗಳು. ಆದರೆ ನಾವೇನು ಮಾಡ್ತೀವಿ, ಧರ್ಮಸಭೆಯನ್ನು ಅವರ ಜೀವಬಳ್ಳ ವಾಕ್ಯಗಳ ಮೇಲೆ ಕಟ್ಟಿರಬೇಕಾದ್ರೆ ನಾವು ವಸ್ತುಗಳು, ವ್ಯಕ್ತಿಗಳು, ಯಾವುದೇ ಶಕ್ತಿಗಳನ್ನು ನಂಬಿ ನಾವು ಜೀವಿಸ್ತಾ ಇದ್ದೀವಿ. ಎಷ್ಟು ನೋಡಿ, ಆ ಮಟ್ಟಿಗೆ ಮನುಷ್ಯ ಏನಾಗಿದ್ದಾನೆ, ಅವಿವೇಕಿಯಾಗಿದ್ದಾನೆ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿ. 1:23. ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂತ ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು. ಪ್ರೈಸ್ ದಿ ಲಾರ್ಡ್. ಆರಾಧಿಸತೊಡಗಿದರು. ನೋಡಿ, ಧರ್ಮಸಭೆ ಕಟ್ಟಿರೋದೇ ಅವರ ಜೀವವುಳ್ಳ ವಾಕ್ಯ ಬಂಡೆ ಮೇಲೆ.
ಬಂಡೆ ಕಲ್ಲಿನ ಮೇಲೆ ಅವರು ಧರ್ಮಸಭೆಯನ್ನು ಕಟ್ಟಿದ್ದಾರೆ. ಯಾವುದೇ ವ್ಯಕ್ತಿನ ನೋಡಿ ಕಟ್ಟಲಿಲ್ಲ, ಯಾವುದೇ ವಸ್ತುನ ನೋಡಿ ಕಟ್ಟಲಿಲ್ಲ. ಇಲ್ಲಿ ಎಲ್ಲರೂ ಪಾತ್ರಧಾರಿಗಳು, ಎಲ್ಲ ಸಹ ಕಾರ್ಮಿಕರು. ಇಲ್ಲಿ ವಾಕ್ಯ ಹೇಳೋ ಪ್ರಕಾರ ಎಲ್ಲರೂ ಸಹ ಕಾರ್ಮಿಕರು. ದೇವರ ಕಾರ್ಯವನ್ನು ಮಾಡುವುದಕ್ಕಾಗಿ ದೇವರು ಆರಿಸಿಕೊಂಡವರು ಕೆಲವು ಜನ. ಅದೇ ರೀತಿ ದೇವರ ಯೋಜನೆಯನ್ನು ನಾಶ ಮಾಡಬೇಕು ಅಂತ ಸೈತಾನನು ಕೂಡ ಕೆಲವು ಜನರನ್ನು ಆರಿಸ್ಕೊಂಡಿದ್ದಾನೆ. ಈಗ ಸರ್ಕಾರ ರಚನೆ ಆದಮೇಲೆ ಅಪೋಸಿಷನ್ ಪಾರ್ಟಿನೂ ಇರುತ್ತೆ ಅಲ್ವಾ? ಹೌದಾ? ಇವ್ರೇನಾದ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ ಅದಕ್ಕೆ ಅಪೋಸ್ ಮಾಡೋರು ಇರ್ತಾರೆ, ಅಪೋಸ್ ಆಗಿ ಮಾತಾಡ್ತಾರೆ. ಇಲ್ಲ ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ ಅಂತ ಮಾತಾಡ್ತಾರೆ. ಅದೇ ರೀತಿಯೇ ಧರ್ಮಸಭೆ, ವಾಕ್ಯಗಳ ಮೇಲೆ ಕಟ್ಟಿರುವಂಥ ಧರ್ಮಸಭೆಯನ್ನು ಸೈತಾನ ಏನು ಮಾಡ್ತಾ ಇದ್ದಾನೆ, ಅವನ ವ್ಯಕ್ತಿಗಳನ್ನು, ಅವನು ಆರಿಸಿಕೊಂಡಂಥ ಕೆಲವು ವ್ಯಕ್ತಿಗಳನ್ನು ನಮ್ಮ ಮಧ್ಯದಲ್ಲಿ ಬಿಟ್ಟು ಆ ವಾಕ್ಯ ಬಂಡೆಯಿಂದ ನಮ್ಮನ್ನು ಮರಳಿನ ಮೇಲೆ ನಿಲ್ಲಿಸಿ, ಆ ಮರಳು ಮೇಲೆ ನಿಲ್ಲಿಸಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ತೋರಿಸಿ, ಅವರು ಸಂತರೇ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಸಂತರಿರ್ಬೋದು, ವ್ಯಕ್ತಿಗಳನ್ನು ತೋರಿಸಿ, ವಸ್ತುಗಳನ್ನು ತೋರಿಸಿ, ಶಕ್ತಿಗಳನ್ನು ತೋರಿಸಿ, ಇದೇ ದೇವರು, ಇವರನ್ನೇ ಆರಾಧಿಸ್ರಿ ಅಂತ ಹೇಳಿ ಏನು ಮಾಡ್ಬೋದು? ಪ್ರಬೋಧನೆ ಮಾಡ್ಬೋದು ಅಲ್ವಾ? ಈಗ ನಡೀತಲ್ವಾ? ನಡೀತಾ ಇದೆ. ಹಾಗಾಗಿ ದೇವರು ಏನು ಮಾಡಿದ್ರು? 24ನೇ ವಾಕ್ಯ ಓದಿ, ರೋಮನರಿಗೆ 1:24. ಆದುದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮಲ್ಲಿ ಅಶ್ಲೀಲ ಕೃತ್ಯಗಳನ್ನೆಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು. ಪ್ರೈಸ್ ದಿ ಲಾರ್ಡ್. ಇವಾಗ ನೋಡಿ, ದೇವರ ಮಕ್ಕಳಿಗೆ ಎಷ್ಟು ಪವರ್ ಕೊಟ್ಟಿದ್ದಾರೆ ದೇವರು ಅಲ್ವಾ? ಪವರ್ ಕೊಟ್ಟಿದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 8ನೇ ವಾಕ್ಯ, ಲೂಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 1ನೇ ವಾಕ್ಯ, ಲೂಕನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 19ನೇ ವಾಕ್ಯ ಕೊಟ್ಟಿದ್ದಾರಾ? 3 ಪವರ್ ಇದೆಯಾ? ಅಧಿಕಾರ ಕೊಟ್ಟಿದ್ದಾರೆ. ಎಷ್ಟು ಜನ ಬಳಸ್ತಾ ಇದ್ದಾರೆ? ಯಾವ ವ್ಯಕ್ತಿ ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಕೊಳ್ತಾನೋ, ತನ್ನ ಬಂಡೆಯ ಮೇಲೆ ತನ್ನ ಜೀವನವನ್ನು ಕಟ್ಕೊಳ್ತಾನೋ, ಅಂದರೆ ಪ್ರಭುವಿನ ಮೇಲೆ ತನ್ನ ಜೀವನವನ್ನು ಕಟ್ಕೊಳ್ತಾನೋ, ಅವನು ಖಂಡಿತವಾಗ್ಲೂ ಬಳಸ್ತಾನೆ. ಇಲ್ಲ ಅಂತ ಹೇಳಿದ್ರೆ ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಉಸುಕಿನ ಮೇಲೆ, ಅಂದರೆ ಮರಳಿನ ಮೇಲೆ ಮನೆ ಕಟ್ಟದವನು ಏನಾಯ್ತು? ಕತೆ ಏನಾಯ್ತಲ್ಲಿ? ಓದಿ. ನೀರು ಬಂದು ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಮಳೆ ನೋಡಿ, ಇಲ್ಲ ಸಾರಿ, ಪ್ರೈಸ್ ದಿ ಲಾರ್ಡ್. ಮಳೆ ಬಂತು. ಮಳೆ ನೀರು ಎಲ್ಲೋಗುತ್ತೆ? ಕೆರೆಗೆ. ಫೈನಲ್ ಆಗಿ ಎಲ್ಲೋಗುತ್ತೆ? ತಗ್ಗು ಪ್ರದೇಶ. ಫೈನಲ್ ಆಗಿ ಎಲ್ಲೋಗುತ್ತೆ? ಸಮುದ್ರಕ್ಕೆ ಅಲ್ವಾ? ಮಳೆ ಬಂತು, ನೆರೆ ಬಂತು, ಗಾಳಿ ಬೀಸಿ ಮನೆಗೆ ಅಪ್ಪಳಿಸಿತು, ಅದು ಕುಸಿದು ಬಿತ್ತು, ಅದಕ್ಕಾದ ಪತನವೋ ಅಘಾತ. ಮಳೆ ನೀರು ಬಂದು ಎಲ್ಲೋಗುತ್ತೆ? ಸಮುದ್ರಕ್ಕೆ ಹೋಗುತ್ತಲ್ವಾ? ಹೌದಾ? ಓಕೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ. 13ನೇ ಅಧ್ಯಾಯ 1ನೇ ವಾಕ್ಯ. ನಾನು ಸಮುದ್ರದ ತೀರದಲ್ಲಿ ನಿಂತಿದ್ದೆ. ಆಗ ನನಗೆ ಈ ದೃಶ್ಯ ಕಾಣಿಸಿತು. ಒಂದು ಮುಖ ಸಮುದ್ರದಿಂದ ಮೇಲೆ ಏರಿ ಬಂದಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಪ್ರತಿಯೊಂದು ಕೊಂಬಿನ ಮೇಲೂ ಒಂದೊಂದು ಮುಕುಟವಿತ್ತು. ತಲೆಗಳ ಮೇಲೆ ದೇವ ದೂಷಣೆ ಆಡುವ ಹೆಸರುಗಳು ಇದ್ದವು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಮರಳಿನ ಇದು ಮಳೆ ನೀರು ಬಂತು, ಎಲ್ಲ ಶೇಖರಣೆ ಆಯಿತು, ಎಲ್ಲ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ತು, ಎಲ್ಲ ಒಂದು ಕಡೆ ಸೇರ್ಕೊಳ್ತು, ತಗ್ಗು ಪ್ರದೇಶ, ಅದು ಸಮುದ್ರ ಆಯಿತು. ಸಮುದ್ರದ ಮೇಲಿಂದ ಒಂದು ಮೃಗ ಎದ್ದು ಬರ್ತಾ ಇದೆ. ಇದು ಮಳೆ ಅಂತ ಹೇಳಿದ್ರೆ, ಈ ಮಳೆ ಅಂತ ಹೇಳಿದ್ರೆ 2 ರೀತಿಯಾದ ನೀರನ್ನು, ಮಳೆ ನೀರನ್ನು ನಾವು ನೋಡ್ಬೋದು. 2 ರೀತಿಯಾದ ಮಳೆ ನೀರು. ಪ್ರೈಸ್ ದಿ ಲಾರ್ಡ್. ಒಂದು ಸೈತಾನನಿಂದ ಬರುವಂತಹ ಮಳೆ ನೀರು. ಆ ಮಳೆ ನೀರು
ಏನು ಮಾಡ್ತು? ಮನೆನ ನಾಶ ಮಾಡಿ ಒಂದು ಸಮುದ್ರವಾಗಿ ಮಾರ್ಪಡಿಸಿ. ಅಂದರೆ ಸುಳ್ಳು ಬೋಧನೆಗಳು. ಈಗ ಒಂದು ಕುಟುಂಬ ನಾಶ ಆಗಬೇಕಂತ ಹೇಳಿದ್ರೆ ಮೂರನೇ ವ್ಯಕ್ತಿ ಬಂದರೆ ಮಾತ್ರ ನಾಶ ಆಗೋದು ಅಲ್ವಾ? ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ, ಏದೇನು ತೋಟದಂತೆ ಅನ್ಯೋನ್ಯವಾಗಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ಕುಟುಂಬ ನಾಶ ಆಗುತ್ತಾ? ಖಂಡಿತ ಇಲ್ಲ. ಮೂರನೇ ವ್ಯಕ್ತಿ ಯಾವಾಗ ಪ್ರವೇಶ ಆಗ್ತಾನೋ ಅಲ್ಲಿ ಕುಟುಂಬ ಹೋಯ್ತು ಅಂತಾನೆ ಲೆಕ್ಕ. ಅರ್ಥ ಆಯ್ತಾ? ಈಗ ನಮ್ಮ ಮತ್ತೆ ದೇವರ ಮಧ್ಯೆ ಮೂರನೇ ಒಬ್ಬ ವ್ಯಕ್ತಿ ಬಂದ ಅಂತ ತಿಳ್ಕೊಳ್ಳೋಣ. ಮೂರನೇ ಒಬ್ಬ ವ್ಯಕ್ತಿ ಬಂದ. ಅವನು ಯಾರು ಅಂತ ಹೇಳಿದ್ರೆ ಅವನು ಸೈತಾನನ ಕಡೆಯವನು. ಅವನೇನು ಮಾಡ್ತಾನೆ? ಧರ್ಮ ಸಭೆ, ಬಂಡೆ ಮೇಲೆ ನಿಲ್ಲಿಸಿರುವ ಧರ್ಮ ಸಭೆಯನ್ನು ಬಿಟ್ಟು ಅವನೇನು ಮಾಡ್ತಾನೆ? ಕೈಗೆ ಏನಾದ್ರು ಒಂದು ವಸ್ತು ಕೊಡ್ತಾನೆ ಅಲ್ವಾ? ಕೊಡ್ತಾನ? ಇದನ್ನಿಟ್ಕೊಂಡು ಪ್ರಾರ್ಥನೆ ಮಾಡಿ ದೇವರ ಅದ್ಭುತ ಮಾಡ್ತಾರಾ? ನೀರು ಬಂದಿದೆ, ಜೇನುತುಪ್ಪ ಬಂದಿದೆ, ಎಣ್ಣೆ ಬಂದಿದೆ, ಬರ್ರಿ ಅಲ್ಗೋಗೋಣ ಬರ್ರಿ, ದೇವ್ರು ಇಲ್ಲಿದ್ದಾರೆ ಅಂತ ತೋರಿಸ್ತಾನೆ. ಅವನ ಕೆಲಸ ಏನು? ಧರ್ಮಸಭೆಯಿಂದ ನಿಮ್ಮನ್ನು ಬೇರ್ಪಡಿಸೋದು. ಧರ್ಮಸಭೆ ಅಂದ್ರೆ ಏನು? ದೇವರ ವಾಕ್ಯಗಳು, ಬೈಬಲ್. ಅದು ಯಾವುದು? ನಿಮ್ಮ ಕೈಯಲ್ಲಿರುವ ಬೈಬಲ್ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಧರ್ಮಸಭೆಯಿಂದ ನಿಮ್ಮನ್ನು ಬೇರ್ಪಡಿಸ್ಬೇಕು. ಈ ದಿನಗಳಲ್ಲಿ ಧರ್ಮಸಭೆ ಹೇಗಿದೆ? ಮನಸ್ಸಿಚ್ಛೆ ಬಂದ ಹಾಗೆ ಇದೆಯಾ? ಮನಸ್ಸಿಚ್ಛೆ ಬಂದಾಗಿದೆಯಾ? ಇದೆ. ವಾಕ್ಯ ನೆರವೇರೋದನ್ನು ನೀವು ಕಾಣ್ತೀರ ನೋಡಿ. ಈಗ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 24ನೇ ವಾಕ್ಯ ಓದಿ. ಮತ್ತೊಮ್ಮೆ ಓದಿ. ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳೆಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟರು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಯಾಕೆ? ಧರ್ಮಸಭೆ ಏನಾಯ್ತು? ಸುಳ್ಳು ಬೋಧನೆಗಳಿಂದ ತುಂಬಲ್ಪಡ್ತು. ಹೌದಾ? ಸುಳ್ಳು ಬೋಧನೆಗಳಿಂದ ತುಂಬಲ್ಪಡ್ತು. ಒಬ್ಬ ಕ್ರೈಸ್ತ ಒಂದು ಮೆಸೇಜ್ ಹಾಕ್ತಾನೆ. ನಮಗೆ ಆ ಕ್ರೈಸ್ತ ಮೆಸೇಜ್ ಹಾಕೋದು ನೋಡಿದ್ರೆ ತುಂಬ ಒಂದು ಅಸಹ್ಯ ಅನಿಸುತ್ತೆ. ಏನು ಗೊತ್ತಾ? ಒಂದು ಸಂದೇಶವನ್ನು ಕಳಿಸ್ತಾನೆ. ಯಾವುದೋ ಒಂದು ಸಂತರದ ವಿಷಯಗಳನ್ನ ಬರೆದ್ಬಿಟ್ಟು ಸಂದೇಶ ಹಾಕಿ, ಅಥವಾ ಮಾತೆ ಮರಿಯಮ್ಮನವರ ವಿಷಯದ ಬಗ್ಗೆ ಏನಾದ್ರು ಸ್ವಲ್ಪ ಬರೆದ್ಬಿಟ್ಟು ಹಾಕ್ಬಿಟ್ಟು, ಇದನ್ನು ನೀವು 13 ಗ್ರೂಪ್ಗಳಿಗೆ ಸೆಂಡ್ ಮಾಡಿ, 13 ಜನಕ್ಕೆ ಸೆಂಡ್ ಮಾಡಿ. ಎಲ್ಲಿ? ವಾಟ್ಸಪ್ಪಲ್ಲಿ 13 ಜನಕ್ಕೆ ನೀವು ಕಳಿಸ್ಕೊಟ್ರೆ ನೀವು ಶುಭವನ್ನು ಕಾಣ್ತೀರಾ. 1 ದಿನದಲ್ಲಿ 2 ದಿನದಲ್ಲಿ ಶುಭವನ್ನು ಕಾಣ್ತೀರಾ. ಎಂಥ ಅವಿವೇಕಿಗಳು ಗೊತ್ತಾ? ಅದನ್ನು ಫಾರ್ವರ್ಡ್ ಮಾಡೋದು ಯಾರು? ಕ್ರೈಸ್ತರೇ. ಏನಾಯ್ತಲ್ಲಿ? ಅಮರ ದೇವರನ್ನು ಆರಾಧಿಸೋದನ್ನು ಬಿಟ್ಟು ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು. ಹಾಗಾಗಿ ದೇವರು ಏನು ಮಾಡಿದ್ರು? ಬಿಟ್ಟುಬಿಟ್ರು. ಅವರಷ್ಟಕ್ಕೆ ಅವರಿಗೆ ಬಿಟ್ಟುಬಿಟ್ರು. ಈಗ ಧರ್ಮಸಭೆಯಲ್ಲಿರುವವರಿಗೆ ಎಷ್ಟು ಜನರು ಅಧಿಕಾರ ಬಳಸ್ತಾರೆ? ಅಧಿಕಾರ ಇದೆ ಅಂತ ಎಷ್ಟು ಜನ ಗೊತ್ತಿದೆ? ಪವಿತ್ರಾತ್ಮರು ಇದ್ದಾರೆ ಅನ್ನೋದು ಎಷ್ಟು ಜನ ಗೊತ್ತಿದೆ? ಧರ್ಮಸಭೆ ನ್ಯಾಯ ತೀರ್ಪು ಬಂದು ಧರ್ಮಶಾಸ್ತ್ರದ ಮುಖಾಂತರ ಮೋಶೆಯ ಧರ್ಮಶಾಸ್ತ್ರದ ಮುಖಾಂತರ ನಡೆಯುತ್ತೆ ಅನ್ನೋದು ಎಷ್ಟು ಜನ ಗೊತ್ತಿದೆ? ಅಂತಿಮ ದಿನದಲ್ಲಿ ಪವಿತ್ರಾತ್ಮರೇ ನಮಗೆ ಮುದ್ರೆ ಆಗಿದ್ದಾರೆ, ನ್ಯಾಯ ತೀರ್ಪಿನ ಮುದ್ರೆ ಅವರೇ ಆಗಿದ್ದಾರೆ ಅಂತ ಎಷ್ಟು ಜನ ಗೊತ್ತಿದೆ? ಈ ದಿನಗಳಲ್ಲಿ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ, ಅವರೇ ನಮ್ಮ ಪೋಷಕರು ಅಂತ ಎಷ್ಟು ಜನ ಗೊತ್ತಿದೆ? ಪ್ರೈಸ್ ದಿ ಲಾರ್ಡ್. ಎಡಕ್ಕೆ ತಿರುಗಿದ್ರೆ ಒಂದು ಸಂತರು, ಬಲಕ್ಕೆ ತಿರುಗಿದ್ರೆ ಒಂದು ಸಂತರು, ಎದುರುಗಡೆ ಮುಂದುಗಡೆ ಹಿಂದುಗಡೆ ಎಲ್ಲ ಕಡೆ ಸಂತರುಗಳು ಇಟ್ಕೊಂಡು ಕುತ್ಕೊಂಡು ಸಂತರುಗಳನ್ನ ನಾವು ಗೌರವಿಸಬೇಕು. ಎಷ್ಟಾಗುತ್ತೋ ಅಷ್ಟು ನಾವು ಗೌರವಿಸಬೇಕು. ಅವರ ಆದರ್ಶಗಳನ್ನು ನಾವು ಅನುಸರಿಸಬೇಕು. ಆದರೆ ಅವರನ್ನು ನಾವು ಆರಾಧಿಸಬಾರ್ದು. ಪ್ರೈಸ್ ದಿ ಲಾರ್ಡ್. ಅವರನ್ನು ನಾವು ಆರಾಧಿಸಬಾರ್ದು. ಅವರಿಗೆ ನಾವು ಧೂಪ ಹಾಕಬಾರ್ದು. ಅವ್ರ ಮುಂದೆ ಕ್ಯಾಂಡಲ್ ಹಚ್ಚಬಾರ್ದು. ಎಲ್ಲ ಸೃಷ್ಟಿಕರ್ತ ದೇವರಿಗೆ ಒಬ್ಬರಿಗೆ ಮಾತ್ರ. ಯೇಸು ಸ್ವಾಮಿ ಹುಟ್ಟಿದಾಗ, ಓಕೆ ನೋಡೋಣ, ಅದು ಒಂದು ಸ್ವಲ್ಪ ನೋಡ್ಕೊಂಬಿಡೋಣ. ಯೇಸು ಸ್ವಾಮಿ ಹುಟ್ಟಿದಾಗ ಲೂಕನು ಬರೆದ ಶುಭ ಸಂದೇಶನ ಇಲ್ಲ, ಮತ್ತಾಯನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿ. 11ನೇ ವಾಕ್ಯ. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ
ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ನೋಡಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಸಾಷ್ಟಾಂಗ ಎರಗಬಾರ್ದು. ನಾವು ಅವರಿಗೆ ಸಂತರುಗಳಿಗೆ ನಾವೇನ್ ಮಾಡಬಾರ್ದು? ಸಾಷ್ಟಾಂಗ ಎರಗಬಾರ್ದು, ಆರಾಧಿಸಬಾರ್ದು. ಪರಿಮಳ ದ್ರವ್ಯಗಳನ್ನು ನಾವು ಅವರಿಗೆ ಹಾಕಬಾರದು. ಚಿನ್ನ, ಬೆಳ್ಳಿ, ಬೇರೆ ಯಾವುದನ್ನು ಏನು ಮಾಡಬಾರ್ದು? ಅವರಿಗೆ ಉಡುಗೊರೆಯಾಗಿ ಕೊಡಬಾರ್ದು. ಯಾಕೆ? ಕಾರಣ ಅದು ಪ್ರಭು ಯೇಸು ದೇವರಿಗೆ ಮಾತ್ರ ಸಲ್ಲುವಂಥದ್ದು. ಆಮೇನ್. ಅರ್ಥ ಆಯ್ತಾ ಈಗ? ಅವರಿಗೆ ಸಾಷ್ಟಾಂಗ ಎರಗಬಾರ್ದು, ಅವರನ್ನು ಆರಾಧಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದರೆ, ನನಗೆ ಸಲ್ಲತಕ್ಕ ಗೌರವವನ್ನು ಬೇರೆಯವರಿಗೆ ಸಲ್ಲಗೊಳಿಸುವುದಿಲ್ಲ ಅಲ್ವಾ? ಧರ್ಮಸಭೆ ಯಾವ ವ್ಯಕ್ತಿಗಳಿಂದಲೂ, ಯಾವುದೇ ವಸ್ತುಗಳಿಂದಲೂ, ಯಾವುದೇ ಶಕ್ತಿಗಳಿಂದಲೂ ನಿರ್ಮಿತವಾದುದಲ್ಲ. ಅದು ಬಂಡೆಯ ಮೇಲೆ, ಬಂಡೆ ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ ನಿರ್ಮಿತವಾದದ್ದು. ಬಂಡೆ ಅಂದರೆ ಯಾರು? ಅವರೇ ಪ್ರಭು ಯೇಸು ಕ್ರಿಸ್ತರು. ಅವರ ಜೀವವುಳ್ಳ ವಾಕ್ಯಗಳಿಂದ ಧರ್ಮಸಭೆಯನ್ನು ಕಟ್ಟಲ್ಪಟ್ಟಿದೆ. ನೋಡಿ, ಆ ದೇವಸ್ಥಾನ ನೀವು ಕೆಡವು ಹಾಕಿ ನಾನು 3 ದಿನ ಕಟ್ತೀನಿ ಅಂತ ಹೇಳಿದ್ದು ಯೇಸು ಸ್ವಾಮಿ ಸತ್ತು ಪುನರುತ್ಥಾನರ ಆದಮೇಲೆ ಶಿಷ್ಯರಿಗೆ ಅರ್ಥ ಆಯಿತು. ಎಷ್ಟು ವರ್ಷ ಆಗಿರ್ಬೋದು? ಸರಿಸುಮಾರು 3-4 ವರ್ಷ ಆದಮೇಲೆ ಅರ್ಥ ಆಗಿದೆ. ನಾನು ಮೊನ್ನೆ ಕ್ಲಾಸಲ್ಲಿ ಹೇಳಿದೆ, ಏನು, ನನಗೆ ಬೈಬಲ್ ಒಂದೊಂದು ವಾಕ್ಯಗಳು ಅರ್ಥ ಆಗಲಿಕ್ಕೆ ಸರಿಸುಮಾರು 6 ವರ್ಷ ಹಿಡಿತು. 6 ವರ್ಷ ನಾನು ರಾತ್ರಿ ಆಗಲೂ ಓದ್ತಾ ಇದ್ದೆ. 2 ಗಂಟೆ 3 ಗಂಟೆ ರಾತ್ರಿ ಎಲ್ಲ ಓದ್ತಾ ಇದ್ದೆ ಬೈಬಲ್ನ. ನೋಟ್ಸ್ ಮೇಲೆ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ನೋಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೆ. ಬರಿತಾ ಪವಿತ್ರಾತ್ಮರು ಪ್ರತಿದಿನ ಆ ವಾಕ್ಯಕ್ಕೆ ಒಂದು ಹೊಸ ಅರ್ಥಗಳನ್ನು ಕೊಡ್ತಾ ಹೋದರು. ಹೊಸ ಅರ್ಥಗಳನ್ನು ಕೊಡ್ತಾ ಹೋದರು. ನಾನು ಸಂತರುಗಳನ್ನು ಆರಾಧಿಸ್ತವನೆ. ಮಂಗಳವಾರ ಬಂದರೆ ಸಂತ ಅಂತೋಣಿಯವರ ದೇವಾಲಯದಲ್ಲಿ ಹೋಗಿ ನಿಂತ್ಕೊಳ್ತಾ ಇದೆ. ಅವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ತಾ ಇದೆ, ಬನ್ನು ಹಂಚ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಏನು ಪ್ರಯೋಜನ ಆಗಲಿಲ್ಲ. ನನಗೆ ಏನು ಪ್ರಯೋಜನ ಆಗಲಿಲ್ಲ. ದೇವರ ಯೋಜನೆ, ನನ್ನನ್ನು ದೇವರು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅವ್ರು ನಾನು ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು. ನನ್ನನ್ನೇ ಅಂತಲ್ಲ, ಎಲ್ಲರನ್ನು, ಪ್ರತಿಯೊಬ್ಬರನ್ನು. ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನೋಡಿ. 13ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ನೋಡಿ, ಅವರು ಹಗಲಲ್ಲಿ ಒಳ್ಳೊಳ್ಳೆಯ ಕಾಳುಗಳನ್ನು ಬಿತ್ತನೆ ಮಾಡಿ ಹೋಗ್ತಾರೆ. ರಾತ್ರಿಯಲ್ಲಿ ಎಲ್ಲರೂ ಮಲಗಿರಬೇಕಾದ್ರೆ ಸೈತಾನ ಬಂದು ಕಳೆಗಳನ್ನು ಬಿತ್ತಿ ಹೋಗ್ತಾನೆ. ದೇವರಿಗೆ ನಮಸ್ಕಾರ ಮಾಡುವುದನ್ನು ನಾವು ಬೇರೆಯವರಿಗೆ ನಮಸ್ಕಾರ ಮಾಡೋದು, ಸಾಷ್ಟಾಂಗ ಎರಗೋದು ಅಂತ ಹೇಳಿದ್ರೆ ಅದು ಸೈತಾನನ ಕಳೆ. ಅದು ಸೈತಾನನ ಕಳೆ. ಅಥವಾ ಸಾಷ್ಟಾಂಗ ಎರಗುವಂತೆ ಪ್ರಚೋದನೆ ಮಾಡಿದ್ರು ಕೂಡ ಅದು ಕೂಡ ಸೈತಾನನ ಕಳೆ. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಸಂತರು ನಾಡಿಗೆ ತಿಲಕ ಇದ್ದಂತೆ. ಹೌದು, ಅವರ ಆದರ್ಶಗಳನ್ನು ನಾವೊಂದು ಕೂಡ ಏನು ಮಾಡುವಂತಿಲ್ಲ, ಅಲ್ಲಗಳೆಯುವಂತಿಲ್ಲ. ಯಾಕಂತ ಹೇಳಿದ್ರೆ ಅವರು ಜೀವಿಸಿದಂತೆ 1% ಕೂಡ ನಾವು ಜೀವಿಸೋಕ್ಕಾಗಲ್ಲ. ನಾ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನೀವು ಅವರನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗೋದಕ್ಕಿಂತ ಅವರ ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡಿ. 1-2 ಅಳವಡಿಸ್ಕೊಳ್ಳಿ. 1-2 ಸಾಕು, ಜಾಸ್ತಿ ಬೇಡ. 2 ಆದರ್ಶಗಳನ್ನು ನೀವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ? ಅಲ್ಲೇ ಪವಿತ್ರಾತ್ಮರು ಬಂದು ವಾಸ ಮಾಡ್ತಾರೆ. ಆಮೇಲೆ ಅವರನ್ನು ಉಂಟು ಮಾಡಿದ ದೇವರು ನಮ್ಮನ್ನು ಕೂಡ ಉಂಟು ಮಾಡಿದ್ರು ಅಲ್ವಾ? ಅವರು ದೇವರಿಗೆ ಸಮಯ ಕೊಟ್ಟರು, ನಾವು ದೇವರಿಗೆ ಸಮಯ ಕೊಡ್ತಾ ಇಲ್ಲ. ಅವರು ಬೈಬಲ್ ಓದಿದ್ರು, ನಾವು ಬೈಬಲ್ ಓದ್ತಾ ಇಲ್ಲ. ಅವರು ಬೈಬಲ್ ಓದಿದಂತೆ ನಡ್ಕೊಂಡ್ರು, ನಾವು ನಡ್ಕೊಳ್ತಾ ಇಲ್ಲ.
ಸುಮ್ಮನೆ ಬೋಧಿಸ್ತಾ ಇದೀವಿ ಅಷ್ಟೇ, ಸುಮ್ಮನೆ ಬೋಧಿಸ್ತಾ ಇದ್ದೀವಿ, ನಡ್ಕೊಳ್ತಾ ಇಲ್ಲ. ಎಷ್ಟು ಜನ ಬೋಧಕರು ಬೇಕು ನಿಮಗೆ? ಎಷ್ಟು ಜನ ಬೋಧಕರು ಬೇಕು ನಿಮಗೆ? ಸುಳ್ಳು ಬೋಧಕರು, ಕಣ್ಣು ಮುಂದೆ ಕಾಣುವಂತೆ ಸುಳ್ಳು ಬೋಧಕರು. ಯಾಜಕ ಕಂಡಲ್ಲಿ ನಾವು ನೋಡ್ತೀವಿ, ನೀನೇನು ಮಾಡಬೇಡ, ಜ್ಯೋತಿಷಿ ಥರ ನೀನು ಬೋಧನೆ ಮಾಡಬೇಡ. ಆದರೆ ಎಷ್ಟೋ ಜನ ಬೋಧಕರು ಈ ದಿನಗಳಲ್ಲಿ ಜ್ಯೋತಿಷಿಗಳಂತೆ ಬೋಧನೆ ಮಾಡ್ತಾರೆ. ಆದರೆ ಅವ್ರನ್ನ ಎಷ್ಟೋ ಜನ ಏನು ಮಾಡ್ತಾರೆ? ಇಷ್ಟಪಡ್ತಾರೆ. ಕಾರಣ, ದೇವರಿಗೆ, ಪವಿತ್ರಾತ್ಮರಿಗೆ ನಾವು ಸಮಯ ಕೊಟ್ಟಿದ್ದೇ ಆದರೆ, ಪವಿತ್ರಾತ್ಮನ ನಾವು ಅಂಗೀಕಾರ ಮಾಡಿಕೊಂಡಿದ್ದೇ ಆದರೆ, ಪವಿತ್ರಾತ್ಮ ನಮಗೆ ಸತ್ಯವನ್ನು ತಿಳಿಸ್ಕೊಡ್ತಾ ಇದ್ರು. ಯಾಕಂದರೆ ಸತ್ಯವನ್ನು ತಿಳಿಸಿಕೊಡುವ ಸತ್ಯ ಸ್ವರೂಪಿ ಅವರೊಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆಮೇಲೆ ಅವರೊಬ್ಬರು ಬಿಟ್ಟರೆ ಯಾರು ಇಲ್ಲ. ಬೈಬಲೇ ಹೇಳ್ತಾ ಇದೆ. ಬೈಬಲಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದಾರೆ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೇ ಆ ಪೋಷಕ. ಹೇಳಿದಾರ ಮತ್ತಾಯ 14:14. ಆದ್ರೆ ವಾಕ್ಯ ಮುಂದುವರಿಸಿ ಹೇಳ್ತಾರೆ ನೋಡಿ, ಆದ್ರೆ ಲೋಕವು ಅವರನ್ನ ಬರಮಾಡ್ಕೊಳ್ಳಲ್ಲ. ಅಂದ್ರೆ ಏನು? ಸತ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಅವರು ಸತ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ. 1000 ಜನರಲ್ಲಿ ಎಲ್ಲೋ 1-2 ಏನು ಮಾಡುತ್ತೆ? ಅವ್ರನ್ನ ಅಂಗೀಕಾರ ಮಾಡ್ಕೊಳ್ಳುತ್ತೆ. ಪವಿತ್ರ ಆತ್ಮನಿಂದ ಬರುವಂಥ ಬೋಧನೆ ಬಹಳ ಕಟುವಾಗಿರುತ್ತೆ. ಸೈತಾನದಿಂದ ಬರುವಂಥ ಬೋಧನೆ ಆ ರೀತಿ ಇರಲ್ಲ. ತುಂಬ ಕಾಮಿಡಿ, ತುಂಬ ನಗಿಸ್ತಾರೆ, ತುಂಬ ನಗ್ಬೋದು. ನೀವು ಸಮಯ ವ್ಯರ್ಥ ಮಾಡ್ಬೋದು. ಮುಖ್ಯ ಕಾರಣ ಏನು ಗೊತ್ತಾ? ಧರ್ಮ ಸಭೆಯಿಂದ ನಮ್ಮನ್ನು ಬಿಡಿಸ್ಬೇಕು. ನಾವೇನಾದರೂ ಧರ್ಮಸಭೆ ಮೇಲೆ, ಬಂಡೆಯ ಮೇಲೆ ಮನೆ ಕಟ್ಕೊಂಡ್ರೆ ನಾವು ಸೇಫ್. ನೀರು ಬರುತ್ತೆ, ಬಿರುಗಾಳಿ ಬರುತ್ತೆ, ಏನೇನು ಬರುತ್ತೆ, ಎಲ್ಲ ಬಂದು ಅಪ್ಪಳಿಸುತ್ತೆ, ಆದರೂ ಏನೂ ಆಗಲ್ಲ. ಕಾರಣ, ಬಂಡೆ ಯಾರು? ಆಮೇನ್, ಆಮೇನ್, ಆಮೇನ್. ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರ ಮೇಲೆ ನಾವು ನಮ್ಮ ಜೀವನವನ್ನು ಕಟ್ಕೊಂಡಾಗ, ಯಾರು ನಿರೀಕ್ಷೆ ಮಾಡ್ಕೊಂಡಿರ್ತಾರೋ ಅವ್ರಿಗೋಸ್ಕರ ಎರಡನೇ ಬರುವಿಕೆ ಬರುವಂಥದ್ದು. ಎರಡನೇ ಬರುವಿಕೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಕೆಲವು ಜನ ಗೊತ್ತಿಲ್ಲ. ಯಾರಿಗೋಸ್ಕರ ಬರ್ತಾ ಇದ್ದಾರೆ ಅದು ಕೂಡ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ಹೇಳ್ತೀನಿ, ಧರ್ಮಸಭೆ ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ವಸ್ತು ಆಗಲಿ, ಯಾವುದೇ ಶಕ್ತಿಯಿಂದ ನಿರ್ಮಿಸಿದ್ದಲ್ಲ. ಪ್ರಭು ಯೇಸು ಕ್ರಿಸ್ತರು ಅವರ ಸ್ವಂತ ನುಡಿಗಳ ಮೇಲೆ ಧರ್ಮಸಭೆಯನ್ನು ಕಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, ಫೈನ್.